ಭಾಳ ದಿನದ ನಂತರ ರಾತ್ರಿ ಅಡುಗೆನ ಇಲ್ಲಿ ಮಾಡ್ಬೇಕಂತೇಳಿ ಬಂದೇನಿ. ನೋಡ್ಬೇಕು ಏನೇನು ಆಕೈತೆ, ಯಾಕಂದ್ರೆ ಹುಳ ಒಂದು ಹಾರಾಡಕತ್ತಾವ. ನಾಳೆಗೆ ನೋಡಿ ನೆನಪು ಮಾಡಿದ್ರೆ ಕುರಿಯನ್ಸ್ ತಗೊಂಬ. ಈಗ ನಮ್ಮ ಮನೆಯವ್ರ ಟೈಮ್ 6:30 ಆಗೈತೆ. ನಮ್ಮ ಮನೆಯವ್ರು ಚಹಾ ಬೇಕಂತ, ಹಾಗಾಗಿ ಚಹಾ ಕಾಯಿಸ್ಕೊಡ್ತೀನಿ. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ. ನಾನು ಕಿರ್ಸನಿ ಪಲ್ಯನ ಹರ್ಕೊಂಬನ್ನೆಲ್ಲ, ಕಿರ್ಸನಿ ಪಲ್ಯ ಮಾಡ್ಬೇಕಂತ ಹೇಳಿ. ಮತ್ತೇನು ಅನಿಸ್ತಾ ಸಾಣಿಗಿಲ್ಲ, ಸಾಣಿಗೆ ಮತ್ತು ಚಾಪಡಿ ತೊಗೊಂಬಂದ್ಬಿಡ್ರಿ. ಏನು ಪಲ್ಯನ ನಿಂಬೆ ಎಲ್ಲಿದ ಚಹಾ ಕಾಯಿಸ್ಕೊಡ್ಬೇಕಂತವ್ರಿಗೆ. ನಿಂಬೆ ಎಲ್ಲಿದ ಮತ್ತು ಕಂಚಿ ಎಲ್ಲಿದ. ನಾವು ಮೊದಲು ಚಹಾ ಭಾಳ ಕಾಸ್ಕೊಂಡು ಕುಡಿದೀವಿ ನೋಡ್ರಿ. ನೀರು ಹಾಕ್ಲಾರ್ದೆ ನಿಂಬೆ ಎಲ್ಲಿ ಐತಿ ಹಾಲತ್ತಿ ಏನಿಲ್ಲ. ಹಂಗೆ ಚಲೋ ಆಕೈತಿ, ಹಾಲು ಹಾಕಿದ್ರೆ ಚಲೋ ಆಕೈತಿ, ಹಾಲು ಹಾಕ್ಲಿಲ್ಲ ಚಲೋ ಆಕೈತಿ. ಹಾಲು ಬೇಕಂತೇನಿಲ್ಲ. ಎಷ್ಟು ಜಳ ಐತ್ರಿ, ಭಾಳ ಜಳ ಐತಿ. ಇಲ್ಲಿ ಹೊರಗೆ ನಿಂತ್ಕೊಂಡು ರೊಟ್ಟಿ ಮಾಡಿ ರೂಢಿ ಆಗ್ಬಿಟ್ಟೈತಲ್ಲ, ಒಳಗೆ ಅದು ನಂಗೆ ಬ್ಯಾಕ್ ಪೈನ್ ಒಂದು ಕುಂತ್ಕೊಂಡು ರೊಟ್ಟಿ ಮಾಡೋಕ್ಕಾಗಂಗಿಲ್ಲ. ಈಗಂತೂ ಮೊನ್ನೆ ಒಂದಿನ ಮಾಡಬೇಕಾದ್ರೆ ಕಣ್ಣೀರು ಕಪಾಳಕ್ಕೆ ಬಂದಿದ್ದು ಅಂತ ಹೇಳ್ಬೋದು. ನಾನಿವತ್ತು ಇದೊಂದಿಟ್ಟು ಗೊಂಜಾಳ ಹಿಟ್ಟಿತ್ತು, ಗೊಂಜಾಳ ರೊಟ್ಟಿ ಮಾಡಿದ್ರೆ. ಗೊಂಜಾಳ ಅಂದ್ರೆ ಮೆಕ್ಕೆಜೋಳ. ನಿಂಗೆ ಎಷ್ಟು ಬೇಕು ಅಷ್ಟು ಹಾಕು, ಇಬ್ಬರಿಗೆ ಅದು. ಏನದು ಚಾ ಅದು ಸಾಕನ ಸಾಕ. ಅದಕ್ಕೆ ನಿನಗೆ ಹಾಕಂತ ಹೇಳಿ. ಮತ್ತು ನೀನು ಸಕ್ರೆ ಇಟ್ಟಾಗೈತಿ, ಹಂಗಾಗೈತಿ ಹಿಂಗಾಗೈತಿ ಮತ್ತೆ ಈಗ ಇಟನ ಆಗ್ತದ. ಆ ಕಡೆ ಒಂದಿಟ್ಟು ಕ್ಯಾಮ್ರಾ ಕಡೆ ತೋರಿಸಿ ಹಾಕ್ಬೇಕೈತಿ. ನೀನು ಒಳಗೆ ಹೋದೆ ಅಂದ್ರೆ ಇನ್ನೊಂದು ಟ್ರೈ ಪಡ್ ತೊಗೊಂಬಾರ. ಐತಿದ್ದು ಪವರ್ ಬ್ಯಾಂಕ್ ನೀರು ಮ್ಯಾಗ ಬಿದ್ದು ನೀವು ರಿಂಗ್ ಲೈಟ್ ಪವರ್ ಬ್ಯಾಂಕ್ ಅದನ್ನ ಬೆಳಕೈತಿದ್ರಾಗ ರಿಂಗ್ ಲೈಟ್ ಇದೆ. ಹಾಂ, ವಿಡಿಯೋ ಕ್ಲಾರಿಟಿ ಚಲೋ ಬರ್ತೈತಿ. ನೆಟ್ ಈಗೇನು ತೊಗೊಂಬರ್ಲಿ? ರಿಂಗ್ ಲೈಟ್, ಪವರ್ ಬ್ಯಾಂಕ್ ಮತ್ತು ಸಾಣಿಗೆ, ಚಾ ಸುಸ್ ಸಾಣಿಗೆ. ಹೇಳಿದಷ್ಟು ಕೇಳು ಮಾರಯ್ಯ. ನಮ್ಮ ಮನೆಯವ್ರು ಹಂಗಾರಿ ಅವ್ರು. ನಾ ಹೇಳಿದ್ದು ಯಾವುದಕ್ಕೂ ಹೋಗಂಗಿಲ್ಲ. ನನಗಿಲ್ಲೇ ಇದು ಅರಿದು ಒಳಗೆ ಹೋಗಿತ್ತು. ಇವತ್ತು ನಾನು ಗೊಂಜಾಳ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ ಒಳಗೆ ಏನು ಮಾಡ್ತೇನೆ ಅಂತಂದ್ರೆ, ಪಲ್ಯ ಕಿರ್ಸ್ಕೊಂಡು ಪಲ್ಯ ಮಾಡಿ ಕ್ಯಾನ್ಸಲ್ ಮಾಡಿನಲ್ಲ. ನಮ್ಮ ಮನೆಯವ್ರು ಊರಾಗ ಹೊಂಟಾರ ಈಗ, ಬೈದ ಇಲ್ಲೇ ಇರ ಅಂತೇಳಿ ಏನು ಮಾಡ್ತಾರ ಗೊತ್ತಿಲ್ಲ. ಜುನಕ್ಕ ಇದು ವಿಡಿಯೋ ಲೆಂತ್ ಆದ್ರೆ ನಾನು ಇದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಮೆಣಸಿನ್ಕಾಯಿ ತೊಗೊಂಬಂದೇನಿ, ಇದನ್ನಿಟ್ಟು ಹುರ್ಕೊಂಡು ಬೆಳ್ಳುಳ್ಳಿ ತೊಗೊಂಬಂದೇನಿ. ಖಾರ ಹರ್ಕೊಂಡ್ರೆ ಆತಂತೇಳಿ ಜುನಕ ಮಾಡ್ತೀನಿ. ಜುನಕ ನಾನು ಇವತ್ತು ಎದ್ರದ್ದು ಮಾಡ್ತೇನೆ ಅಂದರೆ, ಇವತ್ತೊಂದು ಸ್ಪೆಷಲ್ ಜುನಕ ಮಾಡ್ತೇನೆ ನಾನು. ಇದು ಮೆಕ್ಕೆಜೋಳದ ಹಿಟ್ಟು ಐತಲ್ಲ, ಅದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾನು ಜುನಕ ಮಾಡ್ತೇನೆ. ಜೋಳದ ಹಿಟ್ಟಿಲೂ ಮಾಡ್ತೇವೆ ನಾವು ಜುನಕ, ಕಡಲೆ ಹಿಟ್ಟಿಲೂ ಮಾಡ್ತೇವೆ, ಮತ್ತು ಹೆಸರು ಹಿಟ್ಟು. ಇಷ್ಟು ಹಿಟ್ಟನ್ನು ನಾವು ಮಿಕ್ಸ್ ಮಾಡಿ ಆದರೂ ಮಾಡ್ಕೋಬೋದು. ಕೆಲವ್ರು ಜುನಕದ ಹಿಟ್ಟು ಅಂತಲೂ ಹಾಕ್ಸಿರ್ತಾರೆ. ಅದರೊಳಗೆ ಇನ್ನು ಜೋಳ, ಗೊಂಜಾಳ, ಸಜ್ಜಿ, ಮತ್ತು ಅಲಸಂದಿ, ಹೆಸರು, ಕಡಲೆ ಬ್ಯಾಳೆ, ಮತ್ತು ಅರ್ಶಿನ ಬೇರು, ಜೀರಿಗೆ ಇದನ್ನೆಲ್ಲನೂ ಕೂಡಿಸಿ ಏನು ಮಾಡ್ತಾರೆ ಅಂದ್ರೆ, ಗಿರ್ನಿ ಒಳಗೆ ಹಿಟ್ಟು ಹಾಕ್ಸ್ಕೊಂಬರ್ತಾರೆ. ಹಿಟ್ಟು ಹಾಕಿಸ್ಕೊಂಬಂದು ಬಿಟ್ಟಿರ್ತಾರೆ. ಹಿಂಗೆ 15 ದಿನ, ಹಿಂಗೆ 1 ತಿಂಗಳು ಆಗೋಂಗೆ ಮಾಡ್ಕೊಂಬಂದು ಇಟ್ಕೊಂಡಿರ್ತಾರೆ. ಇಲ್ಲೇ ಕೊತ್ತಂಬರಿನ ತೊಗೊಂಬಂದೇನಿ. ಈಗ ಇದನ್ನು ಏನು ಮಾಡ್ಬೇಕಂದ್ರೆ, ಇನ್ನಷ್ಟು ಮೆಣಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಖಾರನ ಹರ್ಕೋತೀನಿ. ಮೊನ್ನೆ ಖಾರ ಅರಿಬೇಕಂತ ಎಲ್ಲ ರೆಡಿ ಮಾಡಿಟ್ನಿ, ಖಾರ ಅರಿಲಿಲ್ಲ ನಾನು. ಇವತ್ತು ಅರಿತೀನಿ. ಚಾನು ಕುದಿಯಾಕತ್ತೈತಿ. ಇವತ್ತು ಮುಂಜಾನೆ ನಮ್ಮ ಮನೆಯವ್ರು ಚಾಕು ಮನ್ಗಂಡ ಆಚೆ ಕಡೆ ಇಡು ಮನ್ಗಂಡ ಇದು ಮಾಡ್ಯಾರ ಮಸ್ತಾರಿ. ಟ್ರೈಫೋಡ್ ಐತಲ್ಲ ಅಲ್ಲಿ. ನಂಗೆ ಅಲ್ಲಿ ಇದನ್ನು ಚಾಲು ಮಾಡೋಕೆ ಬಂದು ಮಾಡೋಕೆ ಆಗಂಗಿಲ್ಲ. ಈ ಟ್ರೈಫೋಡ್ ಇದ್ದಲ್ಲೇ ಇಡಿ, ಟ್ರೈಫೋಡ್ ತೆಗೆದಿಟ್ಟು ಅಲ್ಲಿ ಇಡಿ. ಈ ಹುಳದೊಂದು ಕಾಟ ರೀ. ಇದು ಸಾನಿಗೆ ತೊಗೊಂಬಂದು ಇದನ್ನ ಯಾರು ಬಿಚ್ಚಿರಿ ಇದನ್ನ?
ನಾನೀಗ ನಿಂಬೆ ಎಲ್ಲಿದ ನಾವು ಚಾ ಅಂತನ ಹೇಳ್ತೀವಿ, ಕಷಾಯ ಅದು ಇದು ಅಂತ ಏನಾದರೂ ಹೇಳ್ಬೋದು. ಸಕ್ರೆ ಹಾಕಿ ಮಾಡಿರ್ತೀವಿಲ್ಲ ಹಂಗಾಗಿ ಚಾ ಅಂತ ಹೇಳ್ತೀವಿ. ಹಾಲಿದ್ರೆ ಹಾಲು ಹಾಕಿನೂ ಮಾಡ್ಬೋದು. ನಾನು ನೈಟಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ಸಾಗತೈತಿ ಹೇಳ್ರಿ, ಸಿಕ್ಕಾಪಟ್ಟೆ ಹೊಲಸಾಗೈತೆ ಅನ್ನೋ ಅನ್ಸಾಗತೈತಿ. ನಾನು ಏನು ಮಾಡ್ತೇನೆ ಅಂತಂದ್ರೆ ಸಂಜೆ ಮುಂದೆ ಗೊಂಜಾಳದ ಅಡ್ಡಾಡೆಲ್ಲ ಮೇವು ಕಿತ್ತೆ ಅದು ಫುಲ್ ಎಲ್ಲ ಡಸ್ಟ್ ಹಿಡಿದು ಬಿಟ್ಟೈತೆ. ನಾನು ನೋಡೇನೇ ಇಲ್ಲ. ಈಗ ವಿಡಿಯೋ ಎಡಿಟಿಂಗ್ ಮಾಡೋ ಮುಂದೆ ಎಷ್ಟು ಖರಾಬ್ ಕನ್ಸಾಗತೈತೆ ಅದು ನೈಟಿ. ನನ್ಗೆ ಒಂಥರ ಅಂತ ಅನಿಸ್ತು. ಯಾಕಂದ್ರೆ ಹೊಲ್ದಾಗ ನಾವು ಕೆಲಸ ಮಾಡ್ತಿರ್ತೇವಲ್ಲ, ಏನು ಮಾಡೋಕೆ ಆಗಂಗಿಲ್ಲ. ಮುಂಜಾನೆ ಹಾಕ್ಕೊಂಡಿದ್ದೆ ಅಂತಂದ್ರೆ ರಾತ್ರಿ ಅನ್ಗೊಳ್ದನ್ನ ಆಕಾರ ಆಗ್ಬಿಟ್ಟಿರ್ತಾವೆ. ಹೊಲ್ದಾಗ ಏನಾರ ಕೆಲಸ ಮಾಡಿದ್ವಿ ಅಂದ್ರೆ ಅದ್ರೊಳಗೆ ನಾನು ಹಿಟ್ಟತಿ ಸಣ್ಸ್ಕೊಂಬಂದಿರ್ತೇನಿಲ್ಲ, ಅದು ಅಲ್ಲಿ ಹಿಡೋದು ಇಲ್ಲಿ ಹಿಡೋದು ಎಲ್ಲ ಮೈ ತುಂಬ ಹಚ್ಕೊಂಬಿಟ್ಟಿರ್ತೇನೆ ನನ್ನ ಸಣ್ಣ ಹುಡುಗರ್ಗತೆ. ನಾನು ಚಹಾ ಕಾಯಿಸಿದ್ನಲ್ಲ, ಅದು ಸಕ್ರೆ ಕಡಿಮೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರ ಕುಡಿತಾರೆ, ಏನಿಲ್ಲ ಬಿಸಿನೀರು ಕುಡ್ದಂಗೆ ಆಕೈತೆ ಅಂಥೇಳಿ ಅಂತಾರೆ ಏನೋ ಅಂಥೇಳಿ ನನಗೆ ಫುಲ್ ಒಂಥರ ಏನಂತಂದ್ರೆ ಬಯಸ್ಕೋತೇನಂತ ಅಂಥೇಳಿ ಗೊತ್ತಿರ್ತೈತಿ. ಹಾಗಾಗಿ ಸ್ಮೈಲ್ ಮಾಡಿಬಿಡೋದು. ಸ್ಮೈಲ್ ಮಾಡೋದ್ರಿಂದ ಎಲ್ಲ ಹೋಗ್ಬಿಡ್ತೈತಿ. ಇಲ್ಲೇ ಹೊರಗೆ ಊಟ ಮಾಡ್ಬೇಕಂತೇಳಿ ಅದು ರಂಜಕ ಅಂತ ಮಾಡಿಟ್ಟಿದ್ನಲ್ಲ, ಅದನ್ನು ಮತ್ತು ಶೇಂಗಾ ಚಟ್ನಿನ ಎಲ್ಲನೂ ಇಲ್ಲೇ ಹೊರಗೆ ತೊಗೊಂಬಂದು ಇಟ್ಕೊಂಡಿದ್ದು ನಾನು. ಈಗ ಇಲ್ಲೇ ಹಿಟ್ಟಿನ ನೀರನ್ನು ಕಾಯಕ್ಕಿಟ್ಟೇನಿ, ರೊಟ್ಟಿ ಮಾಡ್ಬೇಕು. ನಾನು ತವಿ ಒಂದು ತಂದಿಲ್ಲ, ಎಲ್ಲ ತೊಗೊಂಬಂದೇನಿ. ತವಿ ತಂದಿದ್ರೆ ಅವ್ನು ಮೆಣಸಿನ್ಕಾಯಿ ಹುರ್ಕೊಂಡು ಖಾರ ಹರಿತಿದ್ವಿ. ಬರ್ರಿ ಚಹಾ ಕುಡಿನಂತ. ಅಲ್ಲಿ ಹೆಂಗೆ ಬರ್ತೈತೆ ಅಂತ ತಪ್ಪು. ಯಾಕೋ ಬ್ಲರ್ ಆಗಿ ಬರಾಕತ್ತೈತಿ. ಬಾ ಹಿಂಗಾದ ಬಾ. ಅದು ಇದ್ದಲ್ಲೇ ತೊಗೋಬೇಕಾದ್ರೆ ಕಾಟ ಮೇಲೆ ತೊಗೋತತ್ಲ ಹಂಗೆ. ಆ ಕಾಟನ್ ಮ್ಯಾಗ ನಾವಿಬ್ರು ಕುಂತಿದ್ವಿ ಅಂದ್ರೆ ಬಂದು ಒದ್ರಕೊಂತ ನಿಂತ್ಬಿಡ್ತೈತಿ. ಕೈ ಕೊಡ್ಬೇಕು, ಕೈ ಕೊಟ್ಟ ಕಾಲು ಕೊಡ್ತೈತಿ. ಕಾಲು ಕೊಡ್ತಂದ್ರೆ ಚೆಂಡ್ ಹಿಡೋದು ಮ್ಯಾಗ ತಗೋಬೇಕು ಅದನ್ನು. ಇವಂಗ ಹೆಚ್ಚಳ ನಿಂತದ. ಇನ್ನೊಂದಿಟ್ಟು ದೊಡ್ಡದಾಗೋ ಮಟ್ಟ ಆಮ್ಯಾಗ ಅದು ನಾವು ಹುಡುಕಿದ್ರು ನಮ್ಗೆ ಸಿಗಂಗಿಲ್ಲ. ಹೊಲ್ದಾಗ ಬ್ಯಾಟಿ ಹಿಡ್ಯಾಕೆ ಹೋಗ್ಬಿಡ್ತದೆ, ಕಾಣಿಸಂಗಿಲ್ಲ ನಿಮ್ಗೆ. ಏನು ಅಡುಗೆ ಮಾಡ್ತಾ ಅಡುಗೆ ಮಾಡ್ಬಿಡ ಕರ್ಕೊಳಂಗಿಲ್ಲ ನೀನು. ಕಾಲಂತಲ್ಲಿ ಬಂದು ನಿಂತೈತೆ ಮಸ್ತಾಗಿ ಹೆಚ್ಚ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ, ಪಲ್ಯತಿ ಮಾಡೋದಿಲ್ಲ ಶೇರ್ ಮಾಡ್ತೀನಿ. ರಸ್ ತಿನ್ನಕತ್ತ ನೋಡ್ರಿ, ಅದು ತಿನ್ನೋದಿಲ್ಲ. ನಮ್ಮ ಗೌರಿ ಹಾಲು ಕುಡಿವಲ್ತದ, ಪ್ಯಾಕೆಟ್ ಹಾಲು ತೊಗೊಂಬರಾಕತ್ತೇವೆ ಅದಕ್ಕೋಸ್ಕರ ಅಂತೇಳಿ. ಈಗ ಇಲ್ಲೇ ನೀರು ಕುದಿಯಾಕತ್ತಾವ. ನಮ್ಮ ಪಪ್ಪಿಗೂ ರೊಟ್ಟಿನ ಮಾಡ್ತೇನೆ, ಹಾಗಾಗಿ ನಾನು ಹಿಟ್ಟು ಭಾಳ ತೊಗೊಂಡೇನಿ. ಈಗ ಹಿಟ್ಟಿ ನೀರು ಹಾಕೊಳಕತ್ತಿ ನೋಡ್ರಿ. ಹಿಟ್ಟಿ ನೀರು ಹಾಕ್ಕೊಂಡು ಜಿಗಟ್ತಿದೆ ಇಟ್ಕೊಂಡು, ಈಗ ಒಂದು ಸ್ವಲ್ಪ ಜಾಸ್ತಿ ತಿನ್ನೋದೈತಲ್ಲ, ಹಾಗಾಗಿ ಸ್ವಲ್ಪ ಜಿಗಟ್ಟು ಜಾಸ್ತಿ ಹಾಕೊಳಕತ್ತೀನಿ. ಕುಡಿಯೋನ್ ಚಲ ಈಗ ಜಾಸ್ತಿ ಮಾಡ್ತೇವಲ್ಲ ನಾವು ಅಡುಗೆ, ಹಾಗಾಗೆಲ್ಲ ಬಾದಾಗ್ಬಿಟ್ಟೈತೆ ನೋಡ್ರಿ. ಬುಧವಾರಕ್ಕೊಮ್ಮೆ ಸಂತೆ. ಬೇಡ, ಒಂದ ತೊಗೊಂಬ ಸಾಕು. ಅಲ್ಲ ಕಡೆ ಅಷ್ಟೆಲ್ಲ ಬಲ್ಬ್ ಅದಾವು, ಎಲ್ಲ ಬಿಟ್ಟು ಹುಳುಗಳು ಇಲ್ಲೇ ಬರ್ತಾವ ನೋಡ್ರಿ. ಇಲ್ಲಿ ಬಂದಾಗ ಮಗ ಎದ್ದು ಇಲ್ಲಿ ಬರ್ತಾವ. ಹಾಂ, ಇಲ್ಲಿ ಬಂದ ಅಂದ್ರೆ ಅಲ್ಲೇ ಲೈಟ್ ಐತಿ, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದ ನೋಡಲ್ಲ. ಹಂಗೆ ಮತ್ತು ಮನುಷ್ಯಾಗ ಯಾವ ಸಮಾಧಾನ ಐತಿ? ಯಾವುದೂ ಸಮಾಧಾನ ಇಲ್ಲ. ಇದೆಲ್ಲಿ ಸರದಾಡು ಮುಂದೆ ಇದ್ರ ಮ್ಯಾಗ ಕಾಲು ಇಡ್ತೇನೆ ನಾನು ತಿಳಿವಲ್ತು. ನಾನು ರಾತ್ರಿ ಹೊತ್ತು ಇಲ್ಲಿ ಅಡುಗೆ ತಯಾರಿ ಏನು ಮಾಡಾಕತ್ತೇನಿಲ್ಲ. ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಭಾಳ ಖುಷಿ ಆಕೈತಿ.
ಈಗ ನಾನು ಮೆಣಸಿನ್ಕಾಯಿನ ಹುರ್ಕೊಂಡೇನಿ ಮತ್ತು ಅಲ್ಲೇ ಹಿಟ್ಟಿನ ನೀರನ್ನು ಹಾಕ್ಕೊಂಡೇನಿ. ನನಗೆ ಸಣ್ಣ ಚಮಚ ಬೇಕಾಗುತ್ತೆ, ಚಮಚ ಬಿಟ್ಟು ಬಂದಿದ್ದೆ ನಾನು. ನಮ್ಮ ಮನೆಯವ್ರು ಚಮಚ ತೊಗೊಂಬ ಅಂತಂದೆ, ಅವ್ರು ದೊಡ್ಡದು ತೊಗೊಂಬಂದ್ರೆ ಅದನ್ನೇ ಹೇಳಾಕತ್ತಿದ್ದೆ, ಏನು ವೆಂಕಟೇಶ ಫಸ್ಟ್ ಟೈಮ್ ಬಂದವ್ರ ಥರ ಮಾಡ್ತೀಯಲ್ಲ ನೀನು, ಏನು ಮನ್ಯಾಗಿನ ಜಾಡ್ನ್ ಗೊತ್ತಿಲ್ಲ ಇಲ್ಲ ಅನ್ನೋ ಥರ ಮಾಡ್ತೀಯಲ್ಲ ಅಂಥೇಳಿ ಅವ್ರಿಗೆ ಹೇಳಿ ಮತ್ತು ವಾಪಸ್ ಅವ್ರನ್ನ ಕಳ್ಸೀನಿ. ನಿಮ್ಗೆ ಏನು ಅನ್ನಿಸ್ತದೆ ಅಂದ್ರೆ ನಾನು ಹಿಂಗೆ ಏನಾದರೂ ಮಾತಾಡಂತಲೇ ಅದು ರೂಡಾಗಿ ಅಂತ ಅನಿಸ್ತೈತಿ. ನಮ್ಮ ಭಾಷೆನ ಇರೋದು ಹಂಗೆ. ಅವ್ರು ಸಿಕ್ಕಾಪಟ್ಟೆ ವೈಲೆಂಟ್ ಅದಾರ. ನಾನು ಹೆಂಗೆ ವೈಲೆಂಟ್ ಅದೇನಿಲ್ಲ, ಆದರೆ ಎರಡರಷ್ಟು ಅವರು ವೈಲೆಂಟ್ ಅದಾರ. ಬಟ್ ಕ್ಯಾಮ್ರಾದಲ್ಲಿ ನಂದು ಜೋರು ಅಂತ ಅನಿಸ್ತೈತಿ. ಆ ನಮ್ಮನೆ ಬಿತ್ತರಿ ಹಿಂಗೆ ಮಾಡ್ತಾರೆ ಅವರು. ಈಗ ಗುಂಡೊಂದು ಚಮಚ ಎರಡದ ಸಣ್ಣ ಸಣ್ಣ ನಮ್ಗೆ ಇಬ್ಬರಲ್ಲ ನಾವು ಇಟೀಟೆ ಕ್ಯೂಟ್ ಆಗಿ ಇರೋವಂಥ ಚಮಚ ತೊಗೊಂಡೆ ನಾನು. ಒಂದೀಟು ಎಣ್ಣೆ ಹಾಕ್ಕೋತೀನಿ. ದಪ್ಪನ ಕಟ್ಟಿಗೆ ಇಟ್ಟನೆ ಅಂದ್ರೆ ರೊಟ್ಟಿಗೆ ಮಟ್ಟ ಚಿಂತಿಲ್ಲ. ಆ ಚಮಚ ಇರ್ಲಾರಕ್ಕೆ ಚಾಕುಲೆ ಜಿಗಿದು ತಿಳ್ಕೊಳಕತ್ತೀನಿ. ಏನೋ ನಿಂದ ಇಲ್ಲಿ ರಾತ್ರಿ ಹೊತ್ತು ಅಡುಗೆ ಮಾಡ್ತೇವಲ್ಲ, ಅದು ಬಲ್ಬ್ ಹಾಕ್ಯವಲ್ಲ, ಹಂಗಾಗಿ ಅಲ್ಲಿ ಸಿಕ್ಕಾಪಟ್ಟೆ ಹುಳ ಬರ್ತಾವೆ. ಹುಳ ಹಾರಾಡಕತ್ತ ನೋಡ್ರಿ, ನಿಮ್ಗೆ ಕಾಣಿಸ್ಬೋದು. ಕೆಲವೊಂದು ಸಲ ಏನು ಅನಿಸ್ತೈತೆ ಅಂದರೆ ಹಿಂಗೆ ಬಿದ್ದಂಗೆ ಅಂತ ಅನಿಸ್ತಾವೆ. ಬಟ್ ಅವು ಕೆಳಗೆ ಹಾರಿ ಹಿಂಗೆ ಮ್ಯಾಕೆ ಹೋಗಿರ್ತಾವೆ. ನಾನಲ್ಲೇ ಕೆಲಸ ಮಾಡ್ಕೊತನ ವಿಡಿಯೋ ಮಾಡ್ಕೊತ ಅಡುಗೆ ಮಾಡ್ತಿರ್ತೇನಿಲ್ಲ, ಆ ಕಡೆ ಲಕ್ಷ್ಯ ಇರೋಂಗಿಲ್ಲ. ಯಾವಾಗ ಹಿಂಗೇನಾದರೂ ಮಿಸ್ಟೇಕ್ ಆದಾಗ ಅಥವಾ ಹಿಂಗೆ ಹುಳ ಐತಿ ಏನಾದರೂ ಬಿದ್ದಾಗ ಅದನ್ನೆಷ್ಟು ಅಬ್ಸರ್ವ್ ಮಾಡಿ ನೋಡಿ ಕಮೆಂಟ್ ಹಾಕಿರ್ತಾರೆ, ಖುಷಿ ಆಕೈತಿ. ಯಾಕಂದ್ರೆ ನಂದು ಲಕ್ಷ್ಯ ಎಲ್ಲ ಆ ಕಡೆ ಇರ್ತೈತಿ. ಒಂದು ಕಡೆ ಇತ್ತಂದ್ರೆ ಮತ್ತೊಂದು ಕಡೆ ಇರೋಂಗಿಲ್ಲ. ಅಲ್ಲಿ ಜಿಗಟ್ನು ತಿರ್ಕೊಳ್ಳೋದಾತ. ಇಲ್ಲೇನ ಮೆಣಸಿನ್ಕಾಯಿ ಹುರ್ಕೊಳಕತ್ತೀನಿ. ಸ್ವಲ್ಪ ಅದು ಪಲ್ಯಕ್ಕೂ ಖಾರ ಬೇಕು ಮತ್ತು ಸ್ವಲ್ಪ ತಿನ್ನಾಕಂತೇಳಿ ಹಸಿ ಖಾರ ಭಾಳ ದಿನ ಆಗೈತೆ ತಿಂದೇನೇ ಇಲ್ಲ ಅಂಥೇಳಿ ಹಸಿ ಖಾರ ಮಾಡೋದು ನಾನು ಭಾಳಷ್ಟು ಸಲ ಸೇರ್ ಮಾಡೀನಿ. ಭಾಳಷ್ಟು ಜನ ಅದನ್ನು ಟ್ರೈ ಮಾಡಿ ಮತ್ತು ಪರ್ಸ್ನಲ್ಲಾಗಿ ಕಮೆಂಟ್ ಹಾಕಿರ್ತಾರೆ ನನಗೆ, ಮಸ್ತ್ ಬಂದಿರ್ತೈತೆ ಅಂಥೇಳಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡೇನಿ ನಾನು. ಇಲ್ಲ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಹಿಂಗೆ ಮಾಡೋ ಮಣ್ಣು ಕೈ ಕೈಕೊಂಡೇನಿ. ಹುಂಚೆಹಣ್ಣಿನ ರಸನಾರ ಹಾಕೋಬೋದು ನಾವು, ಇಲ್ಲ ಟೊಮೆಟೊನಾರ ಹಾಕೋಬೋದು. ಹುಂಚೆಹಣ್ಣಿನ ರಸ ಹಾಕಿದ್ರೆ ಇನ್ನೂ ಮಸ್ತ್ ಐತೆ. ನಾನು ಉದ್ದಕ್ಕನೇ ಬಿಡ್ತೇನೆ ಟೊಮೆಟೊ. ನಮ್ಮ ಮನೆಯವ್ರು ಫುಲ್ ಜೀವ ಚುಟ್ಟು ಅನ್ನಾಗತೈತೆ, ಯಾವಾಗ ಊರಾಗ ಹೋಗೇನೆ ಅಂಥೇಳಿ. ಜಗಳ ಮಾಡೇ ನೀವು ಹೋಗಂಗಿಲ್ಲ ಅಂಥೇಳಿ ಬರೋದು. ಈಗ ಬಂದಾರ್ರಿ ಇಲ್ಲೇ ಅದು ಮೆಣಸಿನ್ಕಾಯಿನ ಸಣ್ಣ ಸ್ವಲ್ಪಲ್ಲ ಇಲ್ಲೇ ಮೆಣಸಿನ್ಕಾಯಿ ಏನು ಹುರ್ಕೊಂಡೇನಿಲ್ಲ. ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟನ್ನು ಹಾಕಿದನ್ನ ಪೇಸ್ಟ್ ರೆಡಿ ಮಾಡ್ಕೊಳಕತ್ತೀನಿ. ಈಗ ಪಲ್ಯಕ್ಕೆ ಹಾಕಕ್ಕೆ ರೆಡಿ ಆಗೈತಿದೆ. ತಿನ್ನಾಕ್ಬೇಕಂತಂದ್ರೆ ಬೀಜ ಸಣ್ಣ ಬೇಕಲ್ಲ, ಹಾಗಾಗಿ ಸ್ವಲ್ಪ ತಿನ್ನಾಕು ಇರಲಿ ಅಂಥೇಳಿ ಅರಿಯಾಕತ್ತೀನಿ. ಇದನ್ನ ಅರಿವು ಮುಂದೆ ಬಾಯಿಗೆ ಜೋಳಿ ನೀರು ಬರ್ತಾವೆ. ಚಾಕು ಆದರೂ ಕೈಗೆ ಹತ್ತಿ ಬಿಡ್ತು ನೋಡ್ರಿ. ಇದು ಕಾಣಿಸಂಗಿಲ್ಲ, ಇಲ್ಲಿಂದ ಇಲ್ಲಿ ಮಟ್ಟ ಹತ್ತೈತಿ. ರಕ್ತ ಬಂದೈತೆ ಒಂದಿಟ್ಟು. ರಸ ಕಕ್ಕ್ಯಾರ ಪಾಪ ನಮ್ಮ ಅವಾಗ ಆರಾಮಿಲ್ಲ ಅಂತ 4-5 ದಿನ ಆತಂತ. ಬಾ ಅಂತೇಳಿ ಅಂತಂದ್ಯ, ಒಳ್ಳೆ ಅಂತೇಳಿ ಅಂತಂದ್ರೆ ಆರಾಮಾದಿಂದ ಹೋಗುವಂತಿ ಬಾ ಅಂತೇಳಿ ಅಂತಂದ್ರೆ ಒಂದೊಂದು ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕಿ ಕರಿಬೇವು. ನಮ್ಮ ಮನೆ ಧ್ವನಿ ಒಂದು ಜೋರು, ಅವ್ರದ್ದು ಧ್ವನಿ ಕೇಳಿಸ್ಬೇಕೇನು.
ಈಗ ಟೊಮೆಟೊ ಹಾಕೋಬೇಕು. ನಮ್ಮ ಮನೆಯವ್ರ ಸಂಬಂಧ ಟೊಮೆಟೊ ಹಿಂಗೆ ಉದ್ದಕ್ಕೆ ಕಟ್ ಮಾಡೋದು, ಅವ್ರಿಗೆ ತೆಗೆದು ಗಿಡ ಕಾಲಾಗ ಏನಾಯ್ತು ಅದು ಕೆಲಸ ಐತಿ ತಿನ್ನೋದನ್ನ. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು. ಸಾರು ಎಷ್ಟು ಮಾಡ್ಕೋತೀವಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ರೊಟ್ಟಿ ಉಪ್ಪು ಮಾಡೋ ಹಾಕ್ಬೇಕು. ರೊಟ್ಟಿ ಮಾಡಕ್ಕೆ ನಾಲ್ಕೆ ಸ್ವೀಟ್ ಬೇಕಂತಂದ್ರೆ ಬೆಲ್ಲ ಹಾಕೋಬೋದು. ಕೆಲವರು ಸ್ವೀಟ್ ಮಾಡಿರ್ತಾರೆ ಜುನ್ಕಾನ, ಇನ್ನು ಕೆಲವರು ನಂಗೆ ಖಾರ ಇಷ್ಟ ಆಕೆ, ಸ್ವೀಟ್ ಇಷ್ಟ ಆಗಂಗಿಲ್ಲ. ನಮ್ಮ ಮನೆಗೆ ಸ್ವೀಟ್ ಬೇಕು, ಬಟ್ ನೋಡ್ತೇನೆ ಸಕ್ಕರೆ ಐತಿಲ್ಲ, ಬೆಲ್ಲ ಏನಿಲ್ಲ, ಹಾಗೆ ಅರ್ಶಿನ ಪುಡಿನೂ ಇಲ್ಲ. ನಮ್ಮ ಗಂಡ ನಾವು ಅರ್ಶಿನ ಪುಡಿ ತರ್ತೀವಿ. ನಾವು ಹೊತ್ತಾಗಿದ್ರಿ ಇದನ್ನು ಒಯ್ಬಾಯಿ ಅಲ್ಲ, ಅರ್ಶಿನ ಪುಡಿ ಡಬ್ಬಿ ಐತಲ್ಲ ಇದ್ರೊಳಗೆ ಹಾಕೊಂಡ್ಬಂದ್ಬಿಡು, ಅರ್ಧ ಹಾಕೊಂಬ. ಅರ್ಧ ಯಾರೋ ಬಂದ್ರು ನಮ್ಮ ಮನೆಗಿಲ್ಲ ಅಲ್ಲ, ಯಾರವ್ರು ಅಂದಲ್ಲ, ಯಾರವ್ರು ಅಂತ ಅನ್ನಲ್ಲ. ಹಾಂ, ಇವ್ರು ನಮ್ಮರೇನು ಅಲ್ಲಿಲ್ಲ. ಯಾರು ನೀವ? ಆ ಮುಂದಕ್ಕೆ ಬಂದು ಬರಲ್ರು. ಯಾರು ಹೊಲಕೊಂಡಿರಿ? ಮುಂದಕ್ಕೆ ಬರಲ್ಲ. ಖಾರ ಹರ್ಕೊ ನೋಡ್ರಿ, ಖಾರ ಅಂತೂ ರೆಡಿ ಆಯ್ತು. ಈಗ ಇಲ್ಲಿ ಹಂಗೆ ಇದನ್ನೇನು ತಿರ್ಕೊಂಡಿಲ್ಲ, ಇದನ್ನೇನು ಹೆಸರು ಇಟ್ಕೊಂಡಿದ್ದಿಲ್ಲ, ಹೆಸರು ಅಂತ ಹೇಳ್ತೀವಿ ನಾವು. ವಾವ್, ಮಸ್ತ್ ಇರೈತಿ. ಸ್ವೀಟ್ ಆದ್ರೆ ನಂಗೆ ಇಷ್ಟ ಆಗಂಗಿಲ್ಲ, ಅವ್ರಿಗೆ ಸ್ವೀಟ್ ಬೇಕು. ಏನು ಮಾಡಿ ಈಗಿದ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡೆ ನಾನು. ಖಾರನ ಮಾಡ್ತೇನೆ ನಾನು. ಇಲ್ಲೇ ನೀರು ನೋದಾವ. ಈಗ ನಮ್ಗೆ ಗಟ್ಟಿ ಎಷ್ಟು ಬೇಕು ನೋಡ್ರಿ, ನಮ್ಗೆ ಅಂದ್ರೆ ಅನ್ನದಾಗೂ ಬೇಕಂತಂದ್ರೆ ಸ್ವಲ್ಪ ಕಮ್ಗೆ ಮಾಡ್ಕೋಬೇಕಾಕೈತಿ. ರೊಟ್ಟಿಯಾಗ ಅಷ್ಟು ಸಾಕಂತಂದ್ರೆ ಒಂದು ಇಟ್ಟು ನೋಡಿ ತಿಕ್ಕಾಗಿ ಮಾಡ್ಕೋಬೇಕಾಕೈತಿ. ನನಗೇನು ತೋರ್ಸಾಗ ಈಗ ಮೆಕ್ಕೆಜೋಳದ ಹಿಟ್ಟು ಏನು ಹಾಕಾಕತ್ತೇನಿಲ್ಲ. ನೀವು ಮೆಕ್ಕೆಜೋಳದ ಹಿಟ್ಟು ಹಾಕ್ಬೇಕಂತೇನಿಲ್ಲ. ಜೋಳದ ಹಿಟ್ಟು ರೊಟ್ಟಿ ಮಾಡೋಕೆ ಜೋಳದ ಹಿಟ್ಟು ಬಳಸ್ತೀವಲ್ಲ, ಅದನ್ನೂ ಹಾಕಿ ಮಾಡ್ಬೋದು. ಇಲ್ಲ ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇದನ್ನ ಹಾಕಿನೂ ಮಾಡ್ಕೋಬೋದು. ಮಸ್ತ್ ಆಕೈತಿ ಜುನಕ. ನಮ್ಮ ಕಡೆ ಭಾಳ ಸ್ಪೆಷಲ್ ಇದು ಜುನಕ ಅಂದ್ರೆ. ಈಗ ಇದನ್ನು ಹಾಕಿ ಖಾರಪ್ಪ ನೋಡೇನು, ಖಾರಪ್ಪ ಎಲ್ಲ ಬರೋಬ್ಬರಿ ಐತಿ. ನಾನು ಅನ್ನತ್ ಏನು ಮಾಡಿಲ್ಲ ರೊಟ್ಟಿ ಒಳಗೆಲ್ಲ, ಹಾಗಾಗಿ ನಾನು ಗಟ್ಟಿ ಮಾಡ್ಕೊಳಕತ್ತೆ. ಇದು ಒಂದು ಕುದಿ ಕುದ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಕೊತ್ತಂಬರಿ ಕರಿಬೇವು ಎಲ್ಲನೂ ನಾನು ಖಾರದೊಳಗೆ ಹಾಕಿದ್ನಿಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಕೊತ್ತಂಬರಿ ಐತಿ ಏನು ಹಾಕಿಲ್ಲ. ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ನೋಡ್ರಿ. ಅದು ನಾನು ಹಂಗಾರೆ ನಮ್ಮ ಮನೆಯವ್ರು ಇರ್ತಾರೆ, ಮಾತಾಡ್ಕೊಂತ ಅಡುಗೆ ಮಾಡಿದ್ರಾತಂತ ಹೇಳಿ ನಾನು ಹೊರಗೆ ಅಡುಗೆ ಮಾಡಕ್ಕೆ ಬಂದ್ರೆ ಅವ್ರು ಕೈ ಕೊಟ್ಟು ಓಡಿ ಹೋದ್ರು. ಈ ನಮ್ಮ ಮನೆ ಮಾಡ್ತಾರೆ ನೋಡ್ರಿ. ನೀವರ ರುಕ್ಮಿಣಿ ಜೋರು ಅಂತೀರಿ. ನೀವು ಮಾಡಿದರೆ ಯಾವ ಹೆಂಡತಿ ತಾನೇ ಸುಮ್ಮಿರ್ತಾಳ್ರಿ. ಅದು ಟೈಮಿಗ ಬಹುಶಃ 7 ಗಂಟೆ ಆಯ್ತು, 7:30 ಆತೇನೋ ಆತ. ಇಲ್ಲೇ ಉಳ್ಳಾಗಡ್ಡಿ ಟೊಮೆಟೊ ಹಚ್ಕೊಂಡಿದ್ನಲ್ಲ, ಹೀಗಾಗಿ ತೊಳ್ಕೊಟ್ಟೆ. ಈಗಲ್ಲೇ ಪಲ್ಯ ರೆಡಿ ಆಗ್ಬಿಡ್ದ. ಇಲ್ಲೇ ಹಿಟ್ಟು ನಾದ್ಕೊಂಡ್ವಿ ಅಂದ್ರೆ ರೊಟ್ಟಿ ಬಡಿಯಕ್ಕೆ ಶುರು ನೋಡ್ರಿ. ನಾವು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಅವ್ರು ತಿನ್ಬೇಕು ಅನ್ನೋ ಆಸೆ ನಂದಿರ್ತೈತಿ. ಅವರೆಲ್ಲ ಹಿಂಗೆ ಓಡಾಡಿ ಹೋಗ್ಬಿಡ್ತಾರೆ. ನನ್ನ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಊಟ ಮಾಡೋ ಮುಂದೆ ಸಿಗ್ತೇನೆ ನಾನು. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಆಮ್ಯಾಗ ಸಿಗ್ತೇನೆ. ಟೈಮು ಇಲ್ಲೆಲ್ಲ ಹಿಟ್ಟು ಹೆಚ್ಕೊಂಡೀನಿ, ಸ್ವಲ್ಪ ಇಗ್ನೋರ್ ಮಾಡಿರಿ. 8 ಗಂಟೆ ಆಗಕ್ಕೆ ಬಂದೈತಿ. ಇಷ್ಟೊಂದು ರೊಟ್ಟಿ ಮಾಡಿದೆ ನೋಡಿರಿ. ಒಂದು 20 ರೊಟ್ಟಿ ಇನ್ನೂ ಗೊತ್ತಿಲ್ಲ. 10-15 ರೊಟ್ಟಿ ಅಂದ್ರೆ ಪಕ್ಕ ಇರ್ತಾವೆ. ಯಾಕಂದ್ರೆ ಅದು ಹಿಟ್ಟು ಒಂದು ಇಟ್ಟು ಸುಮ್ಮನೆ ಉಳಿತಂದ್ರೆ ಹಂಗೆ ಉಳಿದ ಬಿಡ್ತೈತಿ. ಅದಕ್ಕೋಸ್ಕರ
ಖಡಕ್ ರೊಟ್ಟಿ ಮಾಡ್ತೇವಲ್ಲ ನಾವು ಮಾಡಿದ ದಿನನ ತಿಂದು ಖಾಲಿ ಮಾಡ್ಬೇಕಂತೇನಿಲ್ಲ. ಅಡುಗೆ ಮಾಡಿದ್ಯಾ, ಖಾರ ಹರಿದ್ಯಾ, ಎಲ್ಲ ಮಾಡಿದ್ಯಾ, ನಾನು ನಮ್ಮ ಮನೆಯವರು ಊಟ ಮಾಡ್ಬೇಕಂತಂದ್ರೆ ಅವ್ರ ಊರಾಗ ಹೋದ್ರೆ ನಂಗೆ ಮಧ್ಯಾಹ್ನ ಊಟ ಮಾಡಿಲ್ಲ. ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಸ್ವಲ್ಪ ಚಹಾ ಕುಡಿದ್ನಲ್ಲ, ಮತ್ತು ಹೊಟ್ಟೆ ನಿಪ್ಪಸ್ ಬಿದ್ದಂಗೆ ಆತ. ಈಗ ಊಟ ಮಾಡೋ ಮನ್ಸನ ಹೋತು ನಂದು. ಅಷ್ಟು ಬೇಜಾರು ಮಾಡ್ತಾರೆ ಅವ್ರು. ಇನ್ನು ನಾನು ಊಟ ಮಾಡಿ ಮಕ್ಕೊಂದಿಂದ ಬರ್ತಾರೆ. ಇಷ್ಟೆಲ್ಲ ಅಡುಗೆ ಮಾಡ್ದಿಂದ ಒಬ್ಬಾಕೆ ಊಟ ಮಾಡ್ಬೇಕಂತಂದ್ರೆ ಯಾಕೆ ಬೇಡ, ಸುಮ್ಮ ಮಕ್ಕೊಂಡ್ರೆ ಆತ್ಬಿಡು ಅಂಥೇಳಿ ಮಕ್ಕೊಂಡ್ಬಿಡ್ತಾನೆ. ನಾನು ಕೆಲವೊಂದು ಸಲ ನಾನು ಊಟ ಮಾಡ್ಲಾಗ ಹಂಗೆ ಮಕ್ಕೊಂಡ್ಬಿಡ್ತಾನೆ. ಒಂಚೂರು ಅವ್ರಿಗೆ ಗೊತ್ತು ನಂಗೆ ಒಂಚೂರು ಟೆನ್ಷನ್ ಆದರೂ ನಂಗೆ ವಿಪರೀತ ತಲೆನೋವು ಶುರು ಹೋಗ್ತೈತಿ, ತಡ್ಕೊಳಕ್ಕೆ ಆಗಂಗಿಲ್ಲ ಅಂತೇಳಿ. ಆದರೂ ಬೇಜಾರು ಮಾಡ್ತಾರೆ. ಒಂಚೂರು ಗಾಳಿನೇ ಇಲ್ಲ ನೋಡ್ರಿ. ಇಲ್ಲೆಲ್ಲ ಎಲಿ ಐತಿಯಲ್ಲ, ಹೊರಗಡೆ ಹುಲ್ಲು ಭಾಳ ಅಂದ್ರೆ ಭಾಳ ಜಳ ಐತಿ. ಇಲ್ಲಿ ಹೊರಗೆ ರೊಟ್ಟಿ ಮಾಡ್ಬೇಕಾದ್ರೆ ಇಷ್ಟು ಜಳ ಹೊಯ್ಯಾಕತ್ತೈತಿ. ಇನ್ನು ಒಳಗೆ ರೊಟ್ಟಿ ಮಾಡಿದ್ನಿ ಅಂದ್ರೆ ಮೈಯಾಗಿನ ಅರಿದು ತಪ್ಪನೋ ತೊಯ್ತಿದ್ದು. ಅವ್ರು ಹಾದಿ ನೋಡ್ಕೊಂತ ರೊಟ್ಟಿ ಮಾಡಾಕತ್ತೇನೆ ನಾನು. ನಮ್ಮ ಪಪ್ಪಿ ಇಲ್ಲೇ ಮುಂದೆ ಗರ್ಶಿನ ಮುಕ್ಕೊಂಡೈತಿ. ರೊಟ್ಟಿ ಮಾಡ್ತೇನೆ, ನಮ್ಮ ಪಪ್ಪಿಗೆ ದಪ್ಪನ ರೊಟ್ಟಿ ಮಾಡ್ತೀನಿ. ಹಾಲು ರೊಟ್ಟಿ ಅದಕ್ಕೆ ಹಾಕಿ ಊಟ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹಂಗೆ ಮುಕ್ಕೋತೀನಿ ನೋಡ್ರಿ. ನಾನು ಮತ್ತೆ ಇದೇ ವಿಡಿಯೋ ಲೆಂತ್ ಆಗಿತ್ತಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ. ಇಲ್ಲಾಂದ್ರೆ ಕಡಿಮೆ ಲೆಂತ್ ಆಗಿರಲಿಲ್ಲ ಅಂದರೆ ಮತ್ತು ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೋತೀನಿ. ಬೇಜಾರಾಗ್ಬಿಡ್ತು ನಂಗೆ, ಭಾಳ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ಹಾಗಾಗಿ ನಂಗೆ ವಿಡಿಯೋ ಮಾಡೋ ಮನಸ್ಸೇ ಇಲ್ಲ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ, ಇಲ್ಲಾಂದ್ರೆ ಮಾರ್ನಿಂಗ ವಿಡಿಯೋದಲ್ಲಿ ಸಿಗ್ತೇನೆ. ನಾನಿಲ್ಲಿ ಸೀರೆ ಫೋಟೋ ಹಾಕಾಕತ್ತೇನಿಲ್ಲ, ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ತೆಗೆದ ಕಳಿಸ್ರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಮನೆಯವ್ರು ಬಂದ್ರೆ ನಾನು ಅವರು ಕೂಡಿ ಊಟ ಮಾಡಿದ್ವಾ ಇಲ್ಲ ಅಂಥೇಳಿ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ, ವಿಡಿಯೋನ ಲೈಕ್ ಮಾಡಿರಿ.